ಎಲ್ಲರಿಗೂ ನಮಸ್ಕಾರಗಳು. ಬ್ಲೌಸನ್ನ ಶೋಲ್ಡರ್ ಡ್ರಾಪ್ ಆಗದೆ ಇರೋಂಗೆ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು, ಎಲ್ಲೆಲ್ಲಿ ನಾವು ಕರೆಕ್ಟ್ ಮಾಡಿಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ ಅಂತ ಇವತ್ತು ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ನಾನು ಈಗಾಗಲೇ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಿಗೆ ಮಾರ್ಕಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ನಿಮಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಾವು ಭುಜದ ಇಲ್ಲಿ ಚಿಕ್ಕ ಭುಜನ ನಾವು ಅಳತೆ ತಗೊಳ್ತೀವಲ್ವ, ಕಸ್ಟಮರ್ ಕೊಟ್ಟಿರುವಂತಹ ಈ ಬ್ಲೌಸಲ್ಲಿ ಏನು ಅಳತೆ ಬರುತ್ತೋ ಅದನ್ನು ತಗೊಳ್ಳಿ. ಅವ್ರಿಗೆ ಇಲ್ಲಿ ಎರಡು ಇಂಚ್ ಬೇಕು, ನಾನು ಇಲ್ಲಿ 2.5 ಇಂಚ್ ತಗೊಂಡಿನಿ. ನೀವೇನು ಮಾಡ್ತೀರಾ, 1/4 ಇಂಚ್ ಎಕ್ಸ್ಟ್ರಾ ತಗೊಳ್ಳೋದು ಇಲ್ಲ 1/4 ಇಂಚ್ ಕಡಿಮೆ ತಗೊಳ್ಳೋದು ಮಾಡಿದ್ರು ನಿಮ್ಗೆ ಇಲ್ಲಿ ಕರೆಕ್ಟಾಗಿ ಅವಾಗ ಬರಲ್ಲ. ಶೋಲ್ಡರ್ ಡ್ರಾಪ್ ಕೂಡ ಇದರಲ್ಲೂ ಕೂಡ ಆಗತ್ತೆ. ಹಾಗೆ ಇಲ್ಲಿ ತಗೊಳ್ತೀರಲ್ವ, ಈ ಆರ್ಮೋಲ್ ಫುಲ್ಲು ರೌಂಡಿಂಗು, ಇದನ್ನ ನೀವು ತಗೊಳ್ಳೋವಾಗ ಹೊಸದಾಗಿ ಕಲಿಯೋರಿಗೆ ನಾನು ತಿಳಿಸೋದು, ಇಲ್ಲಿ 6 ಇಂಚು ಅವ್ರಿಗೆ ಬೇಕಾಗಿರುತ್ತೆ. ನೀವೇನು ಮಾಡ್ತೀರಾ, ಇಲ್ಲಿ 6 ಇಂಚ್ ಇಲ್ಲಿಂದ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡ್ಬಿಡ್ತೀರಾ. ಆ ನಂತರ ಈ ರೀತಿ ಒಂದು ಸ್ಕೇಲಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ತೀರಾ. ಅವಾಗ ಏನಾಗುತ್ತೆ, ಸ್ಕೇಲ್ ಒಂದು ಪಾಯಿಂಟ್ ಆಚೆ ಈಚೆ ಹೋದ್ರೂ ನಿಮಗೆ ಇಲ್ಲಿ ಕರೆಕ್ಟಾಗಿ ಅಳತೆ ಬರಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ನಾವು ಇಲ್ಲಿಂದ ಒಂದು ಲೈನ್ ಹಾಕ್ಕೊಂಡಿರ್ತೀವಲ್ವ, ಉದ್ದ ತಗೊಂಡಿರ್ತೀವಿ ಬ್ಯಾಕ್ ಸೈಡು, ಈ ರೀತಿ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 6 ಇಂಚು ಬಂತು. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು 2-3 ಕಡೆ ಮಾರ್ಕ್ ಮಾಡಿಕೊಂಡು ಈ ಥರ ಲೈನನ್ನು ಹಾಕ್ಕೊಳ್ಳಿ. ಅವಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ನಿಮಗೆ ಅದು ಕರೆಕ್ಟಾಗಿ ಬರೋದಿಲ್ಲ. ಹಾಗೇನೆ ಈ ರೌಂಡ್ ತೆಗಿಯೋದೇನೆ ಹೊಸದಾಗಿ ಕಲಿಯೋರಿಗೆ ಈ ರೌಂಡ್ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, 2.5 ಇಂಚು ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ 2.5 ಇಂಚು, ಮತ್ತು ಇಲ್ಲಿಂದನೂ ಕೂಡ ನೀವು 2.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ನೀವು ಈ ರೌಂಡನ್ನ ಈಸಿಯಾಗಿ ನೀವು ತಗೋಬೋದು. ಅವಾಗ ಇಲ್ಲಿ ತೆಗಿಯೋಕ್ಕೆ ಯಾವ ರೀತಿ ತೆಗಿಯೋದು ಅಂದರೆ, ಇಲ್ಲಿ 1/4 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ಬೇಕು. ಇಲ್ಲಿ ಈ ಥರ 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅವಾಗ ಇಲ್ಲಿ ಮಾರ್ಕ್ ಬರುತ್ತಲ್ವ, ಅವಾಗ ಇದನ್ನ ಜಾಯಿಂಟ್ ಮಾಡ್ಬೋದು, ಈಸಿ ಆಗುತ್ತೆ. ನೀವಿದು 36-38ವರೆಗೂ ಇಲ್ಲಿ 1/4 ಇಂಚೇ ತಗೊಳ್ಳಿ ಬ್ಯಾಕ್ ಸೈಡಿಗೆ. ಫ್ರಂಟ್ ಸೈಡಿಗೆ ಕಡಿಮೆ ಇರುತ್ತೆ, ಇನ್ನು ಬ್ಯಾಕ್ ಸೈಡಿಗೆ 1/4 ತಗೊಳ್ಳಿ. ಯಾಕೆಂದರೆ ಇಲ್ಲಿ ರಿಂಕಲ್ಸ್ ಬರೋದಿಲ್ಲ. ನಾನು ತೋರಿಸ್ತೀನಿ. ಈ ಬ್ಲೌಸಲ್ಲಿ ಇಲ್ಲೇನಾಗುತ್ತೆ, ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ರಿಂಕಲ್ಸ್ ಬರ್ತಾ ಇರುತ್ತೆ ಅವರು ಆ ಬ್ಲೌಸ್ ಹಾಕೊಂಡಾಗ. ಅದಕ್ಕೆ ನಾನು ನಿಮಗೆ ತಿಳಿಸ್ತಾ ಇರೋದು, ಇಲ್ಲಿ ಜಾಸ್ತಿ ತಗೋಬೇಡಿ. ಇದು ಕರೆಕ್ಟಾಗಿ ತೊಗೊಂಡ್ರೆ ನಿಮಗೆ ಈ ಆರ್ಮೋಲ್ ರೌಂಡು ಕರೆಕ್ಟಾಗಿ ಬಂತು ಅಂದರೆ ಶೋಲ್ಡರ್ ಡ್ರಾಪ್ ಆಗಲ್ಲ. ರಿಂಕಲ್ಸ್ ಬರದೇ ಇರೋಂಗೆ ಮಾಡಬೇಕು ಅಂದರೂ ಇಲ್ಲಿ ತಗೊಳ್ಬೇಕು. ಇದು ಕರೆಕ್ಟಾಗಿ ಈ ಥರ ಬರುತ್ತೆ. ಇಲ್ಲಿ 2.5, ಇಲ್ಲಿ 2.5, ಇಲ್ಲಿಂದ 1/4ಗೆ ಈ ಥರ ಮೂರನ್ನು ಈ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಈ ಶೇಪನ್ನ ಕೊಡಿ, ಈಸಿ ಆಗುತ್ತೆ. ಹಾಗೆ ಇಲ್ಲಿ ನಾವು ಏನು ಎದೆಯ ಸುತ್ತಳತೆ ತೊಗೊಳ್ತೀವಿ, ಇಲ್ಲಿ 9 ಇಂಚು ಇದೆ. ಇಲ್ಲಿಂದ 2 ಇಂಚು ಬ್ಯಾಕ್ ಸೈಡಿಗೆ 2 ಇಂಚು ಮಾತ್ರನೇ ತಗೊಳ್ಳಿ. ಇಲ್ಲಿ ಜಾಸ್ತಿ ತಗೊಂಡ್ರು ನಿಮಗೆ ಇಲ್ಲಿ ಅವಾಗ ಬಟ್ಟೆ ಇಲ್ಲಿ ಕಟ್ ಮಾಡಬೇಕಾ ಬೇಡವಾ ಸ್ಟಿಚಿಂಗ್ ಮಾಡುವಾಗ ಅದೇನೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ಮೇನ್ ಪಾಯಿಂಟು, ಈ ಬ್ಲೌಸ್ನ ಉದ್ದ ತಗೊಳ್ತೀರಲ್ವಾ, ಈ ಬ್ಲೌಸ್ನ ಉದ್ದ ತಗೊಳ್ಳೋದು ಕೂಡ ನೀವು ಕರೆಕ್ಟಾಗಿ ತಗೊಳ್ಬೇಕು. ಅವ್ರು ಕೊಟ್ಟಿರೋ ಬ್ಲೌಸಲ್ಲಿ ಉದ್ದ ಜಾಸ್ತಿ ತಗೊಂಡ್ರು ನಿಮಗೆ ಶೋಲ್ಡರ್ ಡ್ರಾಪ್ ಗ್ಯಾರಂಟಿ ಆಗೇ ಆಗುತ್ತೆ. ಅವ್ರಿಗೆ ಬೇಕಾಗಿರೋ ಇಷ್ಟು ಬೇಕು ಅಂದರೆ ಇಷ್ಟೇ ಬೇಕಾಗುತ್ತೆ. ಉದ್ದ ಜಾಸ್ತಿ ತಗೊಂಡಾಗ ಏನಾಗುತ್ತೆ, ಆ ಬಟ್ಟೆ ಎಲ್ಲಿ ಹೋಗ್ಬೇಕು, ಆ ಬಟ್ಟೆ ಅವಾಗ ಇಲ್ಲಿ ಎಲ್ಲ ಲೂಸ್ ಆಗೋದು ಮತ್ತು ಈ ಥರ ಶೋಲ್ಡರ್ ಡ್ರಾಪ್ ಆಗೋದು ಈ ರೀತಿ ಆಗೇ ಆಗುತ್ತೆ. ಕರೆಕ್ಟಾಗಿ ಉದ್ದನ ತಗೊಳ್ಳಿ. ಅವ್ರಿಗೆ 13 ಇಂಚ್ ಬೇಕು ಅಂದರೆ 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡು 14 ಇಂಚ್ ತಗೊಳ್ಳಿ. ಇಲ್ಲಿ 13.5 ಇಂಚ್ ಬೇಕಾಗಿದೆ, ನಾನು ಹಾಗಾಗಿ 14.5 ಇಂಚು ತೊಗೊಂಡಿದ್ದೀನಿ. ಹಾಗೆ ನೀವು ಯಾವುದಿದೆ ಅದಕ್ಕೆ 1 ಇಂಚ್ ಮಾತ್ರ ಎಕ್ಸ್ಟ್ರಾನ ತಗೊಳ್ಳಿ ಬ್ಯಾಕ್ ಸೈಡಲ್ಲಿ. ನಾನು ಇವಾಗ ಇದಿಷ್ಟು ತಿಳಿಸ್ತಾ ಇರೋದು ಬ್ಯಾಕ್ ಸೈಡಿಗೆ ಮಾತ್ರ. ಹಾಗೆ ಇದು ನಾನು ಬೋಟ್ ನೆಕ್ ಬ್ಲೌಸ್ದು ಇದನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇದೇನಾದರೂ ಬೇಕು ಅಂತಂದರೆ ಕಮೆಂಟನ್ನು ಮಾಡಿ, ನಾನು ಇವಾಗ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಇದು ಬ್ಯಾಕ್ ಪಾರ್ಟ್ಗೆ ಇಷ್ಟೇನೆ. ಫ್ರಂಟ್ ಪಾರ್ಟ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ.